ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಟೈಮು 9 ಗಂಟೆ ಆಯಿತು ಅಂತ ಬೀಚ್ ಹತ್ರ ಬಂದು ಬೋಟ್ ಬರುತ್ತೆ ಅಂತ ಹೇಳಿದ್ರು. ಸೊ ನಮ್ಮ ರೂಮ್ ಹತ್ರನೇ ಆಫೀಸ್ ಇದ್ದಿದ್ದು ಸ್ಕೂಬಾ ಗುರು ಅಂತ. ಸೊ ಬೋಟ್ ಬಂತು. ಸೊ ನಾವು ಬೋಟ್ ಹತ್ರ ಹೋದೋ. ಸ್ಕೂಬಾ ಡ್ರೈವಿಗೆ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಅವರ ಗಾಡಿಯಲ್ಲಿ ಬರ್ತಾಯಿತ್ತು. ಲೈಫ್ ಜಾಕೆಟ್ ಆಗಲಿ ಅಥವಾ ಗ್ಯಾಸ್ ಆಗಲಿ ಎಲ್ಲ ಪ್ರತಿಯೊಂದು ಕೂಡ. ಆ ಬೋಟಿಂದ ನಾವು ನೇತ್ರಾಣಿ ಐಲ್ಯಾಂಡ್ಗೆ ಹೋಗೋದೇ 1 ಅವರ್ ಆಗುತ್ತೆ. ಆ ಬೋಟಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ತಲೆನೋವು ಬರುತ್ತೆ ಅಥವಾ ವಾಮಿಂಟ್ ಆಗುತ್ತೆ, ಒಂಥರ ಸುಸ್ತು ಕೂಡ ಆಗುತ್ತೆ, ತಲೆ ಸುತ್ತೆಲ್ಲ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಮಗೆ ಬೋಟಲ್ಲಿ ಕೂತಾಗ್ಲೇ ನಮಗೆ 3-4 ಜನ ಟ್ರೈನರ್ಗಳಿರ್ತಾರೆ. ಆ ಟ್ರೈನರ್ಗಳನ್ನೇ ಯಾವ್ಯಾವ ರೀತಿ ಇರಬೇಕು ಅಂತ ಎಲ್ಲನೂ ಹೇಳ್ತಾ ಹೋಗ್ತಾರೆ. ನೀರಲ್ಲಿ ಯಾವ ರೀತಿ ಉಸಿರಾಡಬೇಕು, ನಾವು ಯಾವ ರೀತಿ ಈಜಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು ಅವರು ಟ್ರೈನ್ ಮಾಡ್ತಾ ಹೋಗ್ತಾರೆ. ನೇತ್ರಾಣಿ ಐಲ್ಯಾಂಡ್ ಬರ್ತಾ ಹತ್ತತ್ರ ಹೋಗ್ತಾ ಎಲ್ಲ ಹೇಳ್ತಾ ಹೋಗ್ತಾರೆ. ಅಂತೂ ಇಂತೂ ನೇತ್ರಾಣಿ ಐಲ್ಯಾಂಡ್ ಬಂದೇ ಬಿಡ್ತು. ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನೇತ್ರಾಣಿ ಐಲ್ಯಾಂಡ್ ಬಂದಮೇಲೆ ನಾವು ಅಲ್ಲಿ ಕೂರೋ ಆಗಿಲ್ಲ ಬೋಟ್ ಒಳಗೆ. ಯಾಕಂದರೆ ಬೋಟು ಈ ಥರ ಅಲಾಡ್ತಾ ಇರುತ್ತಲ್ಲ, ಸೊ ನಮಗೆ ವಾಮಿಂಟ್ ಬಂದಂಗೆ ಆಗುತ್ತೆ ಮತ್ತು ತಲೆ ಸುತ್ತಂಗೆ ಆಗುತ್ತೆ. ನಾವು ಅಲ್ಲಿ ನೀರೊಳಗೆ ನೆಗೆದು ಈಜಾಡ್ತಾನೆ ಇರಬೇಕು, ಇಲ್ಲಾಂದರೆ ಬೋಟ್ ಒಳಗೆ ಕೂತ್ಕೊಂಡ್ರೆ ಸುಸ್ತಾದಂಗೆ ಆಗುತ್ತೆ. ಸೊ ನನ್ನ ಸ್ಕೂಬಾ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ಮತ್ತೊಂದು ಲಾಗಲ್ಲಿ ಹೇಳ್ತೀನಿ. ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.